ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಚಿನ್ನದ ನಾಡು ಕೋಲಾರ ಜಿಲ್ಲೆಯ ಮುಳಬಾಗಿಲು ನಮ್ಮ ರಾಜ್ಯದಲ್ಲಿ ಸೂರ್ಯ ಮೊದಲು ಉದಯಿಸುವ ಹಾಗೂ ಕಿರಣಗಳನ್ನು ಪಸರಿಸುವ ಸ್ಥಳ. ಹಾಗಾಗಿ ಮುಳಬಾಗಿಲು ಭಾಸ್ಕರ ಕ್ಷೇತ್ರ ಎಂತಲೂ ಪ್ರಸಿದ್ಧಿಯಾಗಿದೆ. ಹಿಂದೆ ಈ ಸ್ಥಳವನ್ನು ಮೂಡಲಬಾಗಿಲು ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಮೂಡಲಬಾಗಿಲು ಎಂಬ ಪದ ಮುಂದೆ ಜನರ ಆಡು ಭಾಷೆಯಲ್ಲಿ ಮುಳಬಾಗಿಲು ಎನಿಸಿಕೊಂಡಿದೆ. ಮುಳಬಾಗಿಲು ತಿರುಪತಿಗೆ ತೆರಳುವ ಮುಖ್ಯ ಹಾದಿಯಲ್ಲಿಯೇ ಇದೆ. ಪೂರ್ವ ದಿಕ್ಕಿನಲ್ಲಿ ಕರ್ನಾಟಕವನ್ನು ಪ್ರವೇಶಿಸಲು ಮುಳಬಾಗಿಲೇ ಹೆಬ್ಬಾಗಿಲು. ಅಲ್ಲದೆ ಈ ಪಟ್ಟಣ ನಮ್ಮ ಭಾರತ ದೇಶದಲ್ಲಿಯೇ ವೈಭವಯುತವಾದಂತಹ ವಿಜಯನಗರ ಸಾಮ್ರಾಜ್ಯದ ದಕ್ಷಿಣದ ರಾಜಧಾನಿಯಾಗಿದ್ದಿತ್ತು. ವಿಜಯನಗರ ಸಾಮ್ರಾಜ್ಯದ ಯುವರಾಜರು ದಂಡನಾಯಕರೆಲ್ಲ ಈ ಮುಳಬಾಗಿಲಿನಲ್ಲಿ ಇದ್ದುಕೊಂಡೇ ಸಾಮ್ರಾಜ್ಯಕ್ಕೆ ಒಳಪಟ್ಟಿರುವ ದಕ್ಷಿಣ ಪ್ರದೇಶದ ರಾಜ್ಯಗಳ ಮೇಲೆ ಆಡಳಿತವನ್ನು ಇಲ್ಲಿನಿಂದಲೇ ನಡೆಸುತ್ತಾ ಇದ್ದರಂತೆ. ಮುಳಬಾಗಿಲು ಧಾರ್ಮಿಕ ಪುಣ್ಯಕ್ಷೇತ್ರಗಳಿಗೆ ಬಹಳ ಹೆಸರುವಾಸಿಯಾಗಿದ್ದು, ಮುಳಬಾಗಿಲಿನಲ್ಲಿ ಋಷಿಮುನಿಗಳು, ದೇವಾನುದೇವತೆಗಳಿಂದ ಪ್ರತಿಷ್ಠಾಪಿತಗೊಂಡ ಹಾಗೂ ರಾಜರ ಆಳ್ವಿಕೆಯ ಕಾಲದಲ್ಲಿ ಮಾನ್ಯತೆ ಪಡೆದಿದ್ದಂತಹ ಸುಮಾರು 20ಕ್ಕೂ ಹೆಚ್ಚು ದೇಗುಲಗಳಿವೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮುಳಬಾಗಿಲು ಮತ್ತು ಮುಳಬಾಗಿಲಿನ ಸಮೀಪದಲ್ಲಿ ನೋಡಲೇಬೇಕಾಗಿರುವಂತಹ ಪ್ರಸಿದ್ಧ 10 ಪುಣ್ಯಕ್ಷೇತ್ರಗಳ ಪರಿಚಯವನ್ನು ಮಾಡ ಹೊರಟಿದ್ದೇವೆ. ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯ. ಮುಳಬಾಗಿಲಿನ ಬಸ್ ನಿಲ್ದಾಣದ ಪಕ್ಕದಲ್ಲಿಯೇ ವಿಜಯನಗರ ಸಾಮ್ರಾಜ್ಯದ ಆಡಳಿತಾವಧಿಯಲ್ಲಿ ನಿರ್ಮಿಸಲಾದ ಆಂಜನೇಯ ಸ್ವಾಮಿ ದೇಗುಲ ಸಂಕೀರ್ಣವಿದೆ. ಈ ದೇಗುಲದಲ್ಲಿರುವ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ದ್ವಾಪರಾಯುಗದಲ್ಲಿ ಮಧ್ಯಮ ಪಾಂಡವರಾದ ಅರ್ಜುನರೇ ಪ್ರತಿಷ್ಠಾಪಿಸಿದ್ದಾರೆ. ಮಹಾಭಾರತ ಯುದ್ಧದಲ್ಲಿ ವೀರ ಆಂಜನೇಯ ಸ್ವಾಮಿಯು ಅರ್ಜುನನ ರಥದ ಧ್ವಜದಲ್ಲಿ ನಿಂತು ಪಾಂಡವರಿಗೆ ಯುದ್ಧವನ್ನು ಗೆಲ್ಲಲು ಸಹಾಯ ಮಾಡುತ್ತಾರೆ. ಕುರುಕ್ಷೇತ್ರ ಯುದ್ಧದ ನಂತರ ಅರ್ಜುನ ರಥದಿಂದ ಕೆಳಗಿಳಿದು ಬಾವುಟವನ್ನು ತೆಗೆದ ಮರುಕ್ಷಣದಲ್ಲಿಯೇ ಆ ರಥಕ್ಕೆ ಬೆಂಕಿಯು ಹತ್ತಿಕೊಂಡು ಉರಿದು ಬೂದಿಯಾಗಿ ಬಿಡುತ್ತದೆ. ಆಗ ಅರ್ಜುನನಿಗೆ ಯುದ್ಧದಲ್ಲಿ ಆಂಜನೇಯ ಸ್ವಾಮಿ ಮಾಡಿದ ಸಹಾಯ ಅರ್ಥವಾಗುತ್ತದೆ. ಆ ಯುದ್ಧದ ನಂತರ ಅರ್ಜುನ ತೀರ್ಥಯಾತ್ರೆಗೆ ತೆರಳುತ್ತಾನೆ. ಆ ಸಮಯದಲ್ಲಿ ಮುಳಬಾಗಿಲಿಗೆ ಆಗಮಿಸಿದ ಅರ್ಜುನನು ಆಂಜನೇಯ ಸ್ವಾಮಿಯ ಸಹಾಯದ ಕೃತಜ್ಞತೆಗಾಗಿಯೇ ಆಂಜನೇಯ ಸ್ವಾಮಿಯ ಸುಂದರವಾದ ಹಾಗೂ ಹೊಳೆಯುವ ಪ್ರತಿಮೆಯನ್ನು ಇಲ್ಲಿ ಪ್ರತಿಷ್ಠಾಪಿಸುತ್ತಾನೆ. ತಿರುಪತಿಗೆ ತೆರಳುವ ಭಕ್ತಾದಿಗಳೆಲ್ಲ ಇಲ್ಲಿನ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ತೆರಳಿದರೆ ಯಾವುದೇ ವಿಘ್ನಗಳು ಸಂಭವಿಸದೆಯೇ ತಿಮ್ಮಪ್ಪನ ದರ್ಶನ ನಿರ್ವಿಘ್ನವಾಗಿ ಮಾಡಬಹುದೆಂಬ ಪ್ರತೀತಿ ಇದೆ. ಪ್ರಧಾನ ಪೂಜೆಯನ್ನು ಪಡೆಯುವ ಮಾರುತಿ ದೇವರಿಗೆ ಪ್ರತಿನಿತ್ಯವೂ ಕೇದಿಗೆ ಪುಷ್ಪದ ಪೂಜೆ ಆಗಲೇಬೇಕೆಂಬುದು ಇಲ್ಲಿನ ವಿಶೇಷತೆ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಮುಳಬಾಗಿಲಿನ ಆಂಜನೇಯ ಸ್ವಾಮಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿದರೆ ಆಯುರಾರೋಗ್ಯ ಹಾಗೂ ಸಕಲ ಸಂಪತ್ತುಗಳು ಲಭಿಸುತ್ತದೆ ಎಂಬ ಪ್ರತೀತಿ ಇರುವುದರಿಂದ ನಮ್ಮ ರಾಜ್ಯ ಸೇರಿದಂತೆ ನೆರೆಯ ರಾಜ್ಯಗಳಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಲಿರುತ್ತಾರೆ. ಆವನಿ. ಮುಳಬಾಗಿಲಿನಿಂದ 12 ಕಿಲೋಮೀಟರ್ ದೂರದಲ್ಲಿ ಆವನಿ ಎಂಬ ಗ್ರಾಮ ಸ್ಥಿತವಿದೆ. ಈ ಗ್ರಾಮ ಹಾಗೂ ಸುತ್ತಮುತ್ತಲ ಪ್ರದೇಶ ಪುರಾತನ ಕಾಲದಲ್ಲಿ ಆವಂತಿಕಪುರ ಎಂಬ ಹೆಸರಿನಿಂದ ಕರೆಸಿಕೊಳ್ಳುತ್ತಿತ್ತು. ಊರಿನ ತುತ್ತ ತುದಿಯಲ್ಲಿರುವ ಬೆಟ್ಟವನ್ನು ವಾಲ್ಮೀಕಿ ಬೆಟ್ಟ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಇದೇ ಬೆಟ್ಟದಲ್ಲಿ ತ್ರೇತಾಯುಗದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಇದ್ದಿತ್ತಂತೆ. ಶ್ರೀರಾಮಚಂದ್ರರು ಸೀತೆಯನ್ನು ತ್ಯಜಿಸಿದಾಗ ಗರ್ಭಿಣಿ ಸೀತಾದೇವಿಯನ್ನು ಲಕ್ಷ್ಮಣನು ಇಲ್ಲಿನ ವಾಲ್ಮೀಕಿ ಆಶ್ರಮಕ್ಕೆ ಕರೆತಂದು ಬಿಟ್ಟಿರುತ್ತಾನೆ. ಇಲ್ಲಿಯೇ ಸೀತಾದೇವಿಯು ಲವಕುಶರಿಗೆ ಜನ್ಮವನ್ನು ನೀಡಿದ್ದು. ಹಾಗೆ ಮುಂದೆ ಶ್ರೀರಾಮಚಂದ್ರರ ಯಜ್ಞಾಶ್ವವನ್ನು ಕಟ್ಟಿ ರಾಮನೊಂದಿಗೆ ಇಲ್ಲಿಯೇ ಲವಕುಶರು ಯುದ್ಧವನ್ನು ಸಾರಿದ್ದು. ಈ ಎಲ್ಲ ಘಟನಾವಳಿಗಳಿಗೂ ಸಂಬಂಧಪಟ್ಟಂತೆ ಆವನಿಯಲ್ಲಿ ಅನೇಕ ತಾಣಗಳಿವೆ. ವಾಲ್ಮೀಕಿ ಕುಟೀರ, ಲವಕುಶರ ಜನ್ಮಸ್ಥಳ, ಸೀತೆ ಬಟ್ಟೆ ಒಗೆಯುತ್ತಿದ್ದಂತಹ ಕೊಳ, ಸೀತೆ ಉಪಯೋಗಿಸುತ್ತಿದ್ದಂತಹ ಪಾತ್ರೆಗಳು, ಲವಕುಶರು ಯಜ್ಞಾಶ್ವವನ್ನು ಕಟ್ಟಿದ್ದ ಬಂಡೆ ಮೊದಲಾದ ಸ್ಥಳಗಳನ್ನು ಆವನಿ ಬೆಟ್ಟದಲ್ಲಿ ಕಾಣಬಹುದು. ಆವನಿ ಎಂದರೆ ಭೂಮಿ ಎಂದರ್ಥ. ಆವನಿ ಸುತೆಯಾದ ಸೀತೆಯು ಬಹಳ ಕಾಲ ಇಲ್ಲಿಯೇ ನೆಲೆಸಿದ್ದರಿಂದ ಈ ಪ್ರದೇಶಕ್ಕೆ ಆವನಿ ಎಂಬ ಹೆಸರು ಬಂದಿದೆ. ವಾಲ್ಮೀಕಿ ಬೆಟ್ಟದ ಬುಡದಲ್ಲಿಯೇ ರಾಮಲಿಂಗೇಶ್ವರ ದೇಗುಲ ಎಂದು ಕರೆಯಲ್ಪಡುವ 9ನೇ ಶತಮಾನಕ್ಕೆ ಸೇರಿದ ದೇವಾಲಯ ಸಮುಚ್ಚಯವಿದೆ. ಈ ದೇಗುಲ ಸಮುಚ್ಚಯದಲ್ಲಿ ರಾಮೇಶ್ವರ, ಲಕ್ಷ್ಮಣೇಶ್ವರ, ಭರತೇಶ್ವರ ಹಾಗೂ ಶತ್ರುಘ್ನೇಶ್ವರ ಎಂಬ 4 ಶಿವದೇಗುಲಗಳಿದ್ದು, ಈ ದೇಗುಲದಲ್ಲಿರುವಂತಹ ಶಿವಲಿಂಗಗಳನ್ನೆಲ್ಲ ಕ್ರಮವಾಗಿ ರಾಮ, ಲಕ್ಷ್ಮಣ, ಭರತ ಹಾಗೂ ಶತ್ರುಘ್ನರೇ ಪ್ರತಿಷ್ಠಾಪಿಸಿದ್ದಾರೆ.
ಬೆಟ್ಟದ ಮೇಲೆ ಸೀತಾ ಪಾರ್ವತಿ ಅಮ್ಮನವರ ದೇಗುಲ ಸಹ ಸ್ಥಿತವಿದೆ. ತ್ರೇತಾಯುಗದ ರಾಮಾಯಣದ ಕಾಲದಲ್ಲಿ ಸೀತಾದೇವಿ ಪೂಜಿಸಿರುವ ಪಾರ್ವತಿ ದೇವಿ ಎಂಬ ಕಾರಣಕ್ಕೆ ಸೀತಾ ಪಾರ್ವತಿ ಎಂದು ಕರೆಯಲಾಗುತ್ತದೆ. ಮಕ್ಕಳಿಲ್ಲದ ದಂಪತಿಗಳು ಈ ದೇವಿಯನ್ನು ಪೂಜಿಸಿದರೆ ಮಕ್ಕಳಾಗುತ್ತವೆ. ಕೊಲದೇವಿ ಗರುಡ ದೇವಸ್ಥಾನ. ಭಗವಾನ್ ಮಹಾವಿಷ್ಣು ದೇವರ ವಾಹನವಾದ ಗರುಡ ಸುಬ್ರಹ್ಮಣ್ಯ ಸ್ವಾಮಿಯಂತೆಯೇ ಸರ್ಪದೋಷ ನಿವಾರಕ ದೇವತೆ. ಆದರೆ ಗರುಡ ಪ್ರಧಾನವಾದ ದೇಗುಲಗಳು ಕಂಡುಬರುವುದು ವಿರಳಾತಿ ವಿರಳ. ಮುಳಬಾಗಿಲಿನ ಪುಟ್ಟ ಗ್ರಾಮ ಕೊಲದೇವಿಯಲ್ಲಿರುವ ಗರುಡನ ದೇಗುಲ ಹಲವು ಕಾರಣಗಳಿಂದ ಗಮನವನ್ನು ಸೆಳೆಯುತ್ತದೆ. ಈ ದೇಗುಲದಲ್ಲಿರುವ ಗರುಡನ ವಿಗ್ರಹ ಸರ್ಪದೋಷ ನಿವಾರಣೆಗಾಗಿ ಅರ್ಜುನನಿಂದ ಸ್ಥಾಪಿಸಲ್ಪಟ್ಟಿದೆ. ಈ ವಿಗ್ರಹ ಗರುಡ ದೇವರು ಬಲಭುಜದಲ್ಲಿ ಭಗವಾನ್ ಮಹಾವಿಷ್ಣು ದೇವರನ್ನು, ಎಡಭಾಗದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಕರೆದೊಯ್ಯುವಂತಿದೆ. ಈ ಗರುಡ ದೇವರನ್ನು ದರ್ಶನ ಮಾಡಿದರೆ 8 ರೀತಿಯ ಸರ್ಪದೋಷಗಳು ನಿವಾರಣೆಯಾಗುತ್ತವೆ. ಏಕೆಂದರೆ ಗರುಡ ದೇವರು 8 ಬಗೆಯ ಸರ್ಪಗಳನ್ನು ಆಭರಣವಾಗಿ ಹೊಂದಿದ್ದಾರೆ. ಸಾಧಾರಣವಾಗಿ ಕೊಲದೇವಿಯ ಗರುಡ ದೇವರ ದರ್ಶನಕ್ಕೆ ಸಂತಾನ ಇಲ್ಲದೆ ಇರುವ ದಂಪತಿಗಳು ಹೆಚ್ಚಾಗಿ ಭೇಟಿ ನೀಡುತ್ತಾರೆ. ಈ ದೇವಾಲಯದಲ್ಲಿ ಪೂಜೆ ಮಾಡಿದವರಿಗೆ ತಪ್ಪದೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆಂಬ ಪ್ರತೀತಿ ಇದೆ. ಅಷ್ಟು ಮಾತ್ರವಲ್ಲದೆ ಕೊಲದೇವಿಯ ಮಹಿಮಾನ್ವಿತ ಗರುಡ ದೇವರ ದರ್ಶನವನ್ನು ಮಾಡಿದರೆ ಅದೃಷ್ಟ ಕುಲಾಯಿಸುತ್ತದೆ. ಈ ದೇವರ ದರ್ಶನವನ್ನು ಮಾಡಿಕೊಂಡು ವೈದ್ಯ ಲೋಕಕ್ಕೆ ಸವಾಲಾದಂತಹ ಹಲವು ಕಾಯಿಲೆಗಳನ್ನು ಸಹ ವಾಸಿ ಮಾಡಿಕೊಂಡ ಉದಾಹರಣೆಗಳು ಇಲ್ಲಿವೆ. ಕುರುಡುಮಲೆ ವಿನಾಯಕ ದೇವಸ್ಥಾನ. ಮುಳಬಾಗಿಲಿನಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಕುರುಡುಮಲೆ ಎಂಬ ಸ್ಥಳವು ವಿನಾಯಕ ದೇವಾಲಯದಿಂದಲೇ ಬಹಳ ಹೆಸರುವಾಸಿಯಾಗಿದೆ. ತ್ರಿಪುರಾಸುರನನ್ನು ಶಿವಪರಮಾತ್ಮರು ಸಂಹಾರ ಮಾಡಿದಾಗ ಕೋಟ್ಯಾನುಕೋಟಿ ದೇವಾನುದೇವತೆಗಳೆಲ್ಲ ಈ ಸ್ಥಳದಲ್ಲಿ ಬಂದು ಸೇರಿಕೊಂಡು ಸಂಭ್ರಮಿಸಿದ್ದರಂತೆ. ಹಾಗಾಗಿಯೇ ಇದನ್ನು ಕೂಡುಮಲೆ ಎನ್ನುತ್ತಿದ್ದರು. ಕಾಲಾನಂತರದಲ್ಲಿ ಕೂಡುಮಲೆ ಕುರುಡುಮಲೆ ಎಂದಾಗಿದೆ. ಇಲ್ಲಿರುವ ಗಣೇಶ ದೇವರು 14 ಅಡಿ ಎತ್ತರದ ಸಾಲಿಗ್ರಾಮ ಶಿಲೆಯಿಂದ ಮಾಡಲ್ಪಟ್ಟಿದ್ದು, ಈ ವಿಗ್ರಹವನ್ನು ಸಾಕ್ಷಾತ್ ತ್ರಿಮೂರ್ತಿಗಳೇ ಪ್ರತಿಷ್ಠಾಪಿಸಿದ್ದಾರೆ ಎನ್ನಲಾಗುತ್ತದೆ. ಇದು ವಿಶ್ವದಲ್ಲಿಯೇ ಅತಿ ಎತ್ತರವಾದ ಸಾಲಿಗ್ರಾಮ ಶಿಲಾಮೂರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಗಣೇಶ ದೇವರ ವಿಗ್ರಹ ಕೃತಯುಗದಿಂದಲೂ ಸಹ ಕುರುಡುಮಲೆಯಲ್ಲಿ ಪೂಜಿತಗೊಳ್ಳುತ್ತಲಿದೆ. ತ್ರಿಪುರಾಸುರನನ್ನು ಸಂಹಾರ ಮಾಡಿದ ನಂತರ ಬ್ರಹ್ಮ, ವಿಷ್ಣು, ಮಹೇಶ್ವರರು ಕುರುಡುಮಲೆಯಲ್ಲಿಯೇ ಗಣೇಶ ದೇವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ. ಪ್ರಭು ಶ್ರೀರಾಮಚಂದ್ರರು ರಾವಣನ ಸಂಹಾರಕ್ಕೆ ತೆರಳುವಾಗ ಕುರುಡುಮಲೆಯ ಗಣೇಶ ದೇವರ ದರ್ಶನವನ್ನು ಪಡೆದುಕೊಂಡಿದ್ದರಂತೆ. ದ್ವಾಪರಾಯುಗದಲ್ಲಿ ಪಾಂಡವರು ಕೌರವರ ಮೇಲೆ ಯುದ್ಧಕ್ಕೆ ತೆರಳುವ ಮುನ್ನ ಕುರುಡುಮಲೆಯ ಮಹಾಗಣಪತಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿದ್ದರು. ಕುರುಡುಮಲೆಯ ಗಣೇಶ ದೇವರಿಗೆ ಪೂಜೆಯನ್ನು ಸಲ್ಲಿಸಿದ್ದರಿಂದಲೇ ಪ್ರಭು ಶ್ರೀರಾಮಚಂದ್ರರಿಗೆ ತ್ರೇತಾಯುಗದಲ್ಲಿ ರಾವಣನ ವಿರುದ್ಧ ಯಶಸ್ಸು ದೊರೆತದ್ದು ಮತ್ತು ಪಾಂಡವರಿಗೆ ದ್ವಾಪರಾಯುಗದಲ್ಲಿ ಕೌರವರ ವಿರುದ್ಧ ಯಶಸ್ಸು ದೊರೆತಿದ್ದು ಎಂಬ ನಂಬಿಕೆ ಇದೆ. ಈ ಗಣಪದೇವರು ಮೊದಲು ಬಯಲಿನಲ್ಲಿ ಪ್ರತಿಷ್ಠಾಪಿತಗೊಂಡಿದ್ದರಂತೆ. ಹಾಗೆಲ್ಲ ಮಳೆ ಬಂದರೂ ಸಹ ಗಣಪತಿ ದೇವರು ಮಾತ್ರ ನೆನೆಯುತ್ತಿರಲಿಲ್ಲವಂತೆ. ಯಾವಾಗ ಕಲಿಯುಗದಲ್ಲಿ ಪಾಪಕರ್ಮಗಳೆಲ್ಲ ಹೆಚ್ಚಾದವೋ ಆಗ ಗಣೇಶ ದೇವರು ಮಳೆಯಲ್ಲಿಯೂ ನೆನೆಯತೊಡಗಿದರಂತೆ. ಒಮ್ಮೆ ಕೃಷ್ಣದೇವರಾಯರು ಗಣೇಶ ದೇವರ ದರ್ಶನಕ್ಕಾಗಿ ಇಲ್ಲಿಗೆ ಬಂದಾಗ ಗಣಪದೇವರು ಮಳೆಯಲ್ಲಿ ನೆನೆಯುತ್ತಿರುವುದನ್ನು ಕಂಡು ಗಣೇಶ ದೇವರಿಗಾಗಿ ದೇಗುಲವನ್ನು ನಿರ್ಮಿಸಿದ್ದಾರೆ. ಬೆಣ್ಣೆ ಅಲಂಕಾರವನ್ನು ಮಾಡಿದಾಗ ಕುರುಡುಮಲೆಯ ವಿನಾಯಕನನ್ನು ನೋಡಲು 2 ಕಣ್ಣುಗಳು ಸಹ ಸಾಲದಾಗುತ್ತವೆ. ಯಾವುದೇ ವ್ಯಕ್ತಿ ಸ್ವಚ್ಛ ಮನಸ್ಸಿನಿಂದ ಈ ಗಣೇಶ ದೇವರ ಮುಂದೆ ನಿಂತು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಆತನ ಇಷ್ಟಾರ್ಥಗಳೆಲ್ಲ ಶೀಘ್ರವೇ ಸಿದ್ಧಿಸುತ್ತದೆ ಎನ್ನುವ ನಂಬಿಕೆ ಈ ಭಾಗದ ಸ್ಥಳೀಕರಿಗಿದೆ. ಕುರುಡುಮಲೆ ಸೋಮೇಶ್ವರ ದೇವರು. ಕುರುಡುಮಲೆಯಲ್ಲಿರುವ ಮತ್ತೊಂದು ಪ್ರಸಿದ್ಧ ದೇಗುಲವೇ ಸೋಮೇಶ್ವರ ದೇವಸ್ಥಾನ. ಈ ದೇವಾಲಯ ಕುರುಡುಮಲೆ ವಿನಾಯಕ ದೇಗುಲದಿಂದ ಕೇವಲ 200 ಮೀಟರ್ ದೂರದಲ್ಲಿದ್ದು ಚೋಳರ ಆಡಳಿತಾವಧಿಯಲ್ಲಿ ನಿರ್ಮಾಣಗೊಂಡಿದೆ. ಹಾಗಾಗಿಯೇ ಕುರುಡುಮಲೆಯ ಸೋಮೇಶ್ವರ ದೇವಸ್ಥಾನ ಸುಮಾರು 1300 ವರ್ಷಗಳಷ್ಟು ಪುರಾತನವಾಗಿದ್ದು ಕುರುಡುಮಲೆಯ ವಿನಾಯಕ ದೇಗುಲಕ್ಕಿಂತ ಹಳೆಯ ದೇಗುಲ ಇದೆನಿಸಿಕೊಂಡಿದೆ. ಈ ದೇಗುಲಕ್ಕಾಗಿ ರಾಮೇಶ್ವರಂನಿಂದ ಕಲ್ಲುಗಳು ಹಾಗೂ ಕಂಬಗಳನ್ನು ತರಲಾಗಿದೆ. ಕುರುಡುಮಲೆಯ ಸೋಮೇಶ್ವರ ದೇವಸ್ಥಾನದ ವಾಸ್ತುಶಿಲ್ಪ ಬೇಲೂರು, ಹಳೇಬೀಡು ದೇವಾಲಯಗಳಿಗೆ ಹೋಲಿಕೆ ಮಾಡುವಷ್ಟು ಕಲಾತ್ಮಕವಾಗಿದೆ. ಕುರುಡುಮಲೆಯ ಗಣೇಶ ದೇವರು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದಾರೋ ಸೋಮೇಶ್ವರ ಸ್ವಾಮಿಯ ದೇಗುಲವೂ ಸಹ ಅಷ್ಟೇ ಮಹಿಮಾನ್ವಿತವಾಗಿದೆ. ಸೋಮೇಶ್ವರ ದೇಗುಲದ ಲಿಂಗವನ್ನು ನೋಡಿದಾಕ್ಷಣ ನಮ್ಮಲ್ಲಿ ಭಕ್ತಿಭಾವ ತಂತಾನೇ ಮೂಡಿಬಿಡುತ್ತದೆ. ಈ ದೇಗುಲದ ಮುಖ್ಯದ್ವಾರದ ಬಲಭಾಗದಲ್ಲಿ ಪಂಜರದಲ್ಲಿರುವ ಬಯಲು ಗಣಪನನ್ನು ನೋಡಬಹುದು. ಈ ಗಣೇಶ ದೇವರ ಮೂರ್ತಿ ನಾದಗುಣವನ್ನು ಹೊಂದಿದೆ.
ಹಾಗಾಗಿಯೇ ಜನರ ಪ್ರಹಾರಕ್ಕೆ ಸಿಲುಕಿ ಭಗ್ನವಾಗಬಾರದೆಂದು ಮೂರ್ತಿಯನ್ನು ಕಬ್ಬಿಣದ ಪಂಜರದೊಳಗೆ ಸಂರಕ್ಷಿಸಿಡಲಾಗಿದೆ. ಸೋಮೇಶ್ವರ ದೇಗುಲದ ಕುತೂಹಲಕಾರಿ ಸಂಗತಿ ಎಂದರೆ ಈ ದೇಗುಲಕ್ಕೆ ಯಾವುದೇ ಅಡಿಪಾಯವಿಲ್ಲ. ಬದಲಾಗಿ ಬಂಡೆಯೊಂದರ ಮೇಲೆ ದೇಗುಲ ನಿರ್ಮಿತಗೊಂಡಿದೆ. ದೇಗುಲದ ಆವರಣದೊಳಗೆ ಪ್ರತ್ಯೇಕವಾಗಿ ಸುಬ್ರಹ್ಮಣ್ಯ ಹಾಗೂ ಶಮದಾಂಬ ಎಂದು ಕರೆಯಲ್ಪಡುವ ಪಾರ್ವತೀ ದೇವಿಯ ದೇಗುಲಗಳಿವೆ. ಶಮದಾಂಬಾ ದೇವಿಯು ಭಕ್ತರ ಪಾಪಗಳನ್ನು ಹಾಗೂ ತಪ್ಪುಗಳನ್ನೆಲ್ಲ ನಿವಾರಣೆ ಮಾಡುವ ದೇವಿಯಾಗಿದ್ದಾರೆ. ಈ ದೇವಿ ಕ್ಷಮಿಸುವ ಗುಣವನ್ನು ಹೊಂದಿರುವುದರಿಂದಲೇ ಕ್ಷಮದಾಂಬೆಯಾಗಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ. ಹೊಯ್ಸಳರ ಕಾಲದಲ್ಲಿ ಈ ದೇಗುಲ ವಿಸ್ತರಣೆಯಾಗಿದೆ. ಉತ್ತನೂರು ವರದರಾಜಸ್ವಾಮಿ ದೇವಸ್ಥಾನ ಮುಳಬಾಗಿಲಿನಿಂದ 14 ಕಿಲೋಮೀಟರ್ ದೂರದಲ್ಲಿರುವ ಉತ್ತನೂರು ಎಂಬಲ್ಲಿ ಪುರಾಣ ಪ್ರಸಿದ್ಧವಾದ ವರದರಾಜಸ್ವಾಮಿಯ ದೇಗುಲ ಸ್ಥಿತವಿದೆ. ಈ ದೇಗುಲವನ್ನು ಕರ್ನಾಟಕದ ಕಂಚಿ ಹಾಗೂ ಉತ್ತಮ ಕಂಚಿ ಎಂದೆಲ್ಲ ಕರೆಯಲಾಗುತ್ತದೆ. ಈ ದೇವಾಲಯದ ಮೂಲ ದೇವರು ವರದರಾಜಸ್ವಾಮಿ, ಪ್ರಹ್ಲಾದ ಹಾಗೂ ಹಲ್ಲಿರಾಜ. ಲೋಕ ಕಲ್ಯಾಣಾರ್ಥವಾಗಿ ಭೃಗು ಮಹರ್ಷಿಗಳು ತಮಿಳುನಾಡಿನ ಕಂಚಿ, ಕರ್ನಾಟಕದ ಈ ಉತ್ತಮ ಕಂಚಿ ಹಾಗೂ ಕೋಲಾರದ ಟೇಕಲ್ ಈ 3 ಸ್ಥಳಗಳಲ್ಲಿ ಮಹಾವಿಷ್ಣು ದೇವರ ಸ್ವರೂಪವಾದ ವರದರಾಜಸ್ವಾಮಿಯನ್ನು ಏಕಕಾಲಕ್ಕೆ ಪ್ರತಿಷ್ಠಾಪಿಸಿದರು ಎಂಬ ಪ್ರತೀತಿ ಇದೆ. ಭೃಗು ಮಹರ್ಷಿಗಳು ಪ್ರತಿಷ್ಠಾಪಿಸಿದ ವರದರಾಜಸ್ವಾಮಿಯು ಉಗ್ರ ನರಸಿಂಹರ ಸ್ವರೂಪವನ್ನು ಹೊಂದಿದ್ದರಂತೆ. ಸ್ವಾಮಿಯ ಕೋಪವನ್ನು ಕಡಿಮೆ ಮಾಡಲು ಭಕ್ತ ಪ್ರಹ್ಲಾದರ ವಿಗ್ರಹವನ್ನು ಸ್ವಾಮಿಯ ಎದುರುಗಡೆ ಭೃಗು ಮಹರ್ಷಿಗಳು ಪ್ರತಿಷ್ಠಾಪಿಸಿದ್ದಾರೆ. ಪ್ರಹ್ಲಾದರೇ ವರದರಾಜಸ್ವಾಮಿಯನ್ನು ಶಾಂತಗೊಳಿಸಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ವಿಷ್ಣು ದೇಗುಲಗಳಲ್ಲಿ ದೇವರ ಕೈಯಲ್ಲಿ ಸುದರ್ಶನ ಚಕ್ರವಿದ್ದರೆ ಉತ್ತನೂರಿನಲ್ಲಿ ವರದರಾಜಸ್ವಾಮಿಯವರು ಪ್ರಯೋಗ ಚಕ್ರವನ್ನು ಹೊಂದಿದ್ದಾರೆ. ಈ ಪ್ರಯೋಗ ಚಕ್ರದ ಮಹಿಮೆಯಿಂದಲೇ ಸಾಕಷ್ಟು ಒಳಿತನ್ನು ಕಂಡಂತಹ ಸಹಸ್ರಾರು ಭಕ್ತಾದಿಗಳ ನಿದರ್ಶನಗಳಿವೆ. ತಮಿಳುನಾಡಿನ ಕಂಚಿಯಂತೆಯೇ ಮುಳಬಾಗಿಲಿನ ಉತ್ತನೂರಿನ ವರದರಾಜಸ್ವಾಮಿ ದೇಗುಲದಲ್ಲಿಯೂ ಸಹ ಹಲ್ಲಿರಾಜನನ್ನು ಪ್ರತಿಷ್ಠಾಪಿಸಲಾಗಿದೆ. ಹಲ್ಲಿ ದೋಷ ನಿವಾರಣೆ ಹಾಗೂ ಬದುಕಿನ ಶುಭಕ್ಕಾಗಿ ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡು ರಾಜ್ಯ ಸೇರಿದಂತೆ ನಮ್ಮ ರಾಜ್ಯದ ವಿವಿಧೆಡೆಗಳಿಂದಲೂ ಭಕ್ತಾದಿಗಳು ಉತ್ತನೂರಿಗೆ ಆಗಮಿಸುತ್ತಿರುತ್ತಾರೆ. ಉತ್ತನೂರು ವರದರಾಜ ದೇಗುಲದ ಮತ್ತೊಂದು ವಿಶೇಷತೆ ಎಂದರೆ 4 ಶಿವ ದೇಗುಲಗಳ ಮಧ್ಯೆ ಇರುವ ಏಕೈಕ ವಿಷ್ಣು ದೇಗುಲ ಇದೆನಿಸಿಕೊಳ್ಳುತ್ತದೆ. ಮುಳಬಾಗಿಲಿನ ವಿರೂಪಾಕ್ಷ ದೇವಸ್ಥಾನ ಅಥವಾ ವಿರೂಪಾಕ್ಷಿ ದೇವಾಲಯ. ಮುಳಬಾಗಿಲಿನಿಂದ 5 ಕಿಲೋಮೀಟರ್ ದೂರದಲ್ಲಿರುವ ವಿರೂಪಾಕ್ಷಿ ಗ್ರಾಮದಲ್ಲಿರುವ ವಿರೂಪಾಕ್ಷ ದೇವಾಲಯವು ಸುಮಾರು 13ನೇ ಶತಮಾನದಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಿತವಾಗಿದ್ದು ತನ್ನ ಗರ್ಭಗುಡಿಯಲ್ಲಿ ಇರುವ ಶಿವಲಿಂಗದಿಂದಲೇ ಸಾಕಷ್ಟು ಹೆಸರುವಾಸಿಯಾಗಿದೆ. ಸಾಮಾನ್ಯವಾಗಿ ಶಿವ ದೇವಾಲಯಗಳಲ್ಲಿ ಒಂದೇ ಶಿವಲಿಂಗವಿರುತ್ತದೆ. ಆದರೆ ವಿರೂಪಾಕ್ಷಿಯ ವಿರೂಪಾಕ್ಷೇಶ್ವರ ದೇವಾಲಯದಲ್ಲಿ 2 ಶಿವಲಿಂಗಗಳಿರುವುದು ಇಲ್ಲಿನ ವಿಶೇಷತೆ. ಈ 2 ಶಿವಲಿಂಗಗಳಲ್ಲಿ ಒಂದು ಶಿವಲಿಂಗವನ್ನು ವಿರೂಪಾಕ್ಷೇಶ್ವರ ಎಂದು ಕರೆದರೆ ಮತ್ತೊಂದು ಶಿವಲಿಂಗವನ್ನು ಮಾರ್ಗದರ್ಶೇಶ್ವರ ಎಂದು ಕರೆಯಲಾಗುತ್ತದೆ. ವಿರೂಪಾಕ್ಷೇಶ್ವರ ಶಿವಲಿಂಗವು ಅತ್ರಿ ಮುನಿಗಳಿಂದಲೇ ಪ್ರತಿಷ್ಠಾಪನೆಯಾಗಿದೆ ಎನ್ನಲಾಗುತ್ತದೆ. ವಿರೂಪಾಕ್ಷೇಶ್ವರ ಶಿವಲಿಂಗವನ್ನು ಆತ್ಮಲಿಂಗ ಎಂದೂ ಸಹ ಕರೆಯಲಾಗುತ್ತದೆ. ಈ ಕ್ಷೇತ್ರದ ವಿಶೇಷತೆ ಎಂದರೆ ವಿರೂಪಾಕ್ಷೇಶ್ವರ ಶಿವಲಿಂಗ ದಿನಕ್ಕೆ 3 ಬಾರಿ ಬಣ್ಣವನ್ನು ಬದಲಾಯಿಸುತ್ತದೆ. ಈ ಶಿವಲಿಂಗ ಬೆಳಿಗ್ಗೆ ಕೆಂಪು ಬಣ್ಣದಲ್ಲಿ, ಮಧ್ಯಾಹ್ನ ಬಿಳಿ ಬಣ್ಣದಲ್ಲಿ, ಸಂಜೆ ಮಧುವರ್ಣದಲ್ಲಿ ನಮಗೆ ದರ್ಶನವನ್ನು ನೀಡುತ್ತದೆ. ವಿಜಯನಗರ ಸಾಮ್ರಾಜ್ಯದ ಪ್ರೌಢದೇವರಾಯರ ಆಡಳಿತಾವಧಿಯಲ್ಲಿ ಪ್ರಧಾನಮಂತ್ರಿಗಳಾಗಿದ್ದ ಲಕ್ಷ್ಮಣ ದಂಡೇಶ ಎಂಬುವವರು ಈ ಭಾಗಕ್ಕೆ ಆಗಮಿಸಿದಾಗ ಆತ್ಮಲಿಂಗ ಹಾಗೂ ಶಿವಲಿಂಗಗಳು ಹುತ್ತದಲ್ಲಿ ಇರುವುದರ ಬಗ್ಗೆ ಅವರಿಗೆ ಕನಸೊಂದು ಬೀಳುತ್ತದೆ. ತಕ್ಷಣವೇ ಅವರು ಲಿಂಗಗಳನ್ನು ಹುತ್ತದಿಂದ ತೆಗೆಸಿ ದೇಗುಲವನ್ನು ನಿರ್ಮಿಸುತ್ತಾರೆ. ಮಕರ ಸಂಕ್ರಾಂತಿ ಎಂದು ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವರ ಮೇಲೆ ಸೂರ್ಯ ಕಿರಣಗಳು ಬೀಳುವಂತೆ ಮುಳಬಾಗಿಲಿನ ವಿರೂಪಾಕ್ಷಿ ಗ್ರಾಮದ ವಿರೂಪಾಕ್ಷೇಶ್ವರ ಆತ್ಮಲಿಂಗ ಹಾಗೂ ಶಿವಲಿಂಗಗಳ ಮೇಲೆ ಶಿವರಾತ್ರಿ ಎಂದು ಸೂರ್ಯ ಕಿರಣ ಬೀಳುವುದನ್ನು ನಾವು ಕಾಣಬಹುದು. ಇಂತಹ ಚಮತ್ಕಾರಿ ಶಿವಲಿಂಗವನ್ನು ನೋಡಲೆಂದೇ ಭಕ್ತಾದಿಗಳು ಮಾತ್ರವಲ್ಲದೆ ಅನೇಕ ಸಂಖ್ಯೆಯಲ್ಲಿ ಪ್ರವಾಸಿಗರು ದೇಶದೆಲ್ಲೆಡೆಯಿಂದಲೂ ವಿರೂಪಾಕ್ಷಿ ಗ್ರಾಮಕ್ಕೆ ಆಗಮಿಸುತ್ತಲಿರುತ್ತಾರೆ. ಮುಳಬಾಗಿಲಿನ ಶ್ರೀಪಾದರಾಜ ಮಠ. ಮುಳಬಾಗಿಲಿನ ಶ್ರೀಪಾದರಾಜ ಮಠವು ಮುಳಬಾಗಿಲಿನಿಂದ 1 ಮೈಲಿ ದೂರದಲ್ಲಿ ಮನೋಹರವಾದ ಪ್ರಕೃತಿ ಸೌಂದರ್ಯದ ಮಧ್ಯೆ ಸ್ಥಿತವಿದೆ. ಮಠದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ತೀರ್ಥರು ಎಂದು ಕರೆಯಲ್ಪಡುವ ಶ್ರೀಪಾದರಾಜರ ಬೃಂದಾವನವಿದೆ. ಶ್ರೀಪಾದರಾಜರನ್ನು ಭಕ್ತ ಧ್ರುವನ ಅಂಶವೆಂದೇ ಪರಿಗಣಿಸಲಾಗುತ್ತದೆ. ಶ್ರೀಪಾದರಾಜರು ಶ್ರೀ ವ್ಯಾಸತೀರ್ಥರ ವಿದ್ಯಾಗುರುಗಳಾಗಿದ್ದಾರೆ. ಶ್ರೀ ವ್ಯಾಸರಾಜರು ಶ್ರೀಪಾದರಾಜರಲ್ಲಿ 12 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿದ ಪುಣ್ಯಸ್ಥಳ ಸಹ ಇದೇ ಶ್ರೀಪಾದರಾಜ ಮಠ.
ಮುಳಬಾಗಿಲಿನ ಶ್ರೀಪಾದರಾಜರ ಮಠದಲ್ಲಿ ಅಕ್ಷೋಭ್ಯ ತೀರ್ಥರು ತಮ್ಮ ಸ್ವಹಸ್ತದಿಂದ ಅಂಗಾರದಲ್ಲಿ ಬಂಡೆಯೊಂದರ ಮೇಲೆ ರಚಿಸಿರುವ ಅಂಗಾರ ನರಸಿಂಹಸ್ವಾಮಿಯನ್ನು ಸಹ ದರ್ಶಿಸಬಹುದು. ಇದೇ ಮಠದಲ್ಲಿ ವ್ಯಾಸರಾಜರಿಂದ ಪ್ರತಿಷ್ಠಾಪಿತಗೊಂಡ ಮೊದಲ ಮುಖ್ಯ ಪ್ರಾಣ ದೇವರು ಸಹ ನೆಲೆಸಿದ್ದಾರೆ. ಮುಳಬಾಗಿಲಿನ ಶ್ರೀಪಾದರಾಜ ಮಠದ ಸಮೀಪ ನರಸಿಂಹತೀರ್ಥ ಎಂಬ ಪವಿತ್ರ ಕೊಳವಿದೆ. ಈ ಕೊಳದ ಬಗ್ಗೆ ಒಂದು ಕುತೂಹಲಕಾರಿ ಕಥೆಯೂ ಸಹ ಇದೆ. ಒಮ್ಮೆ ಶ್ರೀಪಾದರಾಜರು ಇಳಿ ವಯಸ್ಸಿನಲ್ಲಿರುವಾಗ ಅವರಿಗೆ ಗಂಗಾ ಸ್ನಾನದ ಬಯಕೆಯಾಯಿತಂತೆ. ಆದರೆ ಅಷ್ಟು ದೂರ ಪ್ರಯಾಣಿಸುವಷ್ಟು ಉತ್ತಮ ದೇಹಸ್ಥಿತಿ ಅವರಲ್ಲಿರಲಿಲ್ಲ. ಆಗ ಸ್ವತಃ ಗಂಗೆಯೇ ಅವರಿಗೆ ಕಾಣಿಸಿಕೊಂಡು ತಾನೇ ನರಸಿಂಹತೀರ್ಥಕ್ಕೆ ಬರುವುದಾಗಿ ವಾಗ್ದಾನವನ್ನಿತ್ತರಂತೆ. ಅಂದಿನಿಂದ ಇಂದಿನವರೆಗೂ ಸಹ ನರಸಿಂಹತೀರ್ಥದಲ್ಲಿ ಸ್ನಾನ ಮಾಡುವುದು ಗಂಗಾ ಸ್ನಾನಕ್ಕೆ ಸಮ ಎಂದು ಪರಿಗಣಿಸಲಾಗುತ್ತದೆ. ಮುಳಬಾಗಿಲಿನ ಶ್ರೀಪಾದರಾಜ ಮಠವು ಮನಸ್ಸಿಗೆ ಶಾಂತಿಯನ್ನು ಕೊಡುವ ಪವಿತ್ರ ಕ್ಷೇತ್ರವಾಗಿದೆ. ಮುಳಬಾಗಿಲಿನ ಸೂರ್ಯನಾರಾಯಣ. ಮುಳಬಾಗಿಲು ಪಟ್ಟಣದಲ್ಲಿ ಅತ್ಯಂತ ವಿಶೇಷವಾದ ಹಾಗೂ ಅತ್ಯಪರೂಪವಾದ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನವಿದೆ. ಹಿಂದೆ ಈ ಪ್ರದೇಶದಲ್ಲಿ ಯಜ್ಞವಲ್ಕ್ಯ ಆಶ್ರಮವೊಂದು ನೂರಾರು ವರ್ಷಗಳಿಂದ ಇದ್ದಿತ್ತಂತೆ. ಆಶ್ರಮದಲ್ಲಿ ಶುಕ್ಲ ಯಜುರ್ವೇದಿಗಳು ಸೂರ್ಯದೇವರ ಆರಾಧನೆಯನ್ನು ಮಾಡುತ್ತಿದ್ದರಂತೆ. ಅಷ್ಟಗ್ರಹಕೂಟ ಒಂದಾದ ಸಂದರ್ಭದಲ್ಲಿ ಯಜ್ಞವಲ್ಕ್ಯರ ಮೂರ್ತಿಯ ಜೊತೆಗೆ ಸೂರ್ಯದೇವರ ದೇವಾಲಯವನ್ನು ಸಹ ನಿರ್ಮಾಣ ಮಾಡಲಾಗಿದೆ. ಈ ಕ್ಷೇತ್ರದಲ್ಲಿ ರವಿವಾರದಂದು ಆದಿತ್ಯ ಹೃದಯ ಪಠನೆ ಮಾಡಿದರೆ ಭಕ್ತರ ಇಷ್ಟಾರ್ಥಗಳೆಲ್ಲವೂ ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಪ್ರತಿ ಭಾನುವಾರ ಸಾವಿರಾರು ಭಕ್ತಾದಿಗಳು ದೇಗುಲಕ್ಕೆ ಬಂದು ಸೂರ್ಯದೇವರ ಆರಾಧನೆಯನ್ನು ಮಾಡಿ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಅನುಭವಿಸುತ್ತಿರುವವರು, ವ್ಯಾಪಾರ ವ್ಯವಹಾರಗಳಲ್ಲಿ ಹಿನ್ನಡೆ ಅನುಭವಿಸುತ್ತಿರುವವರು, ಮದುವೆಯಾಗಿ ಮಕ್ಕಳಾಗದೇ ಇರುವವರು ಮುಳಬಾಗಿಲಿನ ಸೂರ್ಯನಾರಾಯಣ ದೇಗುಲಕ್ಕೆ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಅನೇಕ ಪ್ರಯೋಜನಗಳನ್ನು ಕಂಡುಕೊಂಡಿದ್ದಾರೆ. ಮುಳಬಾಗಿಲಿನ ಸೋಮೇಶ್ವರ ದೇವಸ್ಥಾನ. ಮುಳಬಾಗಿಲಿನಲ್ಲಿರುವ ಪ್ರಮುಖವಾದ ಐತಿಹಾಸಿಕ ದೇಗುಲವೇ ಪ್ರಸನ್ನ ಸೋಮೇಶ್ವರ ದೇವಸ್ಥಾನ. ಈ ದೇಗುಲ ವಿಜಯನಗರ ಸಾಮ್ರಾಜ್ಯದ ಆಡಳಿತಾವಧಿಯಲ್ಲಿಯೇ ನಿರ್ಮಾಣಗೊಂಡಿದೆ. ಈ ದೇಗುಲವು 5 ಹಂತದ ರಾಜಗೋಪುರವನ್ನು ಹೊಂದಿದ್ದು ಪೂರ್ವಾಭಿಮುಖವಾಗಿದೆ. ದೇವಾಲಯವು ದ್ರಾವಿಡ ಶೈಲಿಯಲ್ಲಿ ನಿರ್ಮಿತವಾಗಿದ್ದು ಗರ್ಭಗುಡಿ, ಅಂತರಾಳ ಹಾಗೂ ಮುಖಮಂಟಪಗಳನ್ನು ಹೊಂದಿದೆ. ಗರ್ಭಗುಡಿಯಲ್ಲಿರುವ ಸೋಮೇಶ್ವರ ಶಿವಲಿಂಗ ಕಾಶಿಯಷ್ಟೇ ಪವಿತ್ರವೆಂದು ನಂಬಲಾಗುತ್ತದೆ. ಗರ್ಭಗುಡಿಯ ಹೊರಭಾಗದಲ್ಲಿ ಶಿವದೇವರ ಜೀವನಾಧಾರಿತ ಉಬ್ಬು ಶಿಲ್ಪಗಳಿವೆ. ಈ ದೇವಾಲಯದಲ್ಲಿ ಪಾರ್ವತೀ ದೇವಿಯು ಪೂರ್ವಾಭಿಮುಖವಾಗಿ ಪ್ರತ್ಯೇಕ ಸನ್ನಿಧಿಯಲ್ಲಿ ನೆಲೆಸಿದ್ದಾರೆ. ಆತ್ಮೀಯರೇ, ನಮ್ಮ ಕರ್ನಾಟಕದ ಮೂಡಣ ಬಾಗಿಲು ಎಂದು ಪ್ರಸಿದ್ಧಿಯಾದ ಮುಳಬಾಗಿಲಿನ ಸುತ್ತಮುತ್ತಲಿರುವಂತಹ ಪ್ರಸಿದ್ಧ 10 ಧಾರ್ಮಿಕ ಕ್ಷೇತ್ರಗಳ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.